ಎಲ್ಲರಿಗೂ ನಮಸ್ಕಾರ ರೀ. ಬೇಸಿಗೆ ಬಂತಂದ್ರೆ ಬಿಸಿಲಿಗೆ ಬೇರೆ ಬೇರೆ ತಂಪಾದ ವೆರೈಟಿ ರೆಸಿಪಿಗಳನ್ನು ನಮ್ಮ ಕಡೆ ಮಾಡ್ತಾರೆ. ಅಂಥ ಬೇಸಿಗೆ ಕಾಲದ ಅತಿ ರುಚಿಯಾದಂಥ ಹಳೆ ಕಾಲದ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಾಕತ್ತಿದ್ದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದು ಅರ್ಧ ಸೂಡ ಪುದೀನ ತೊಗೊಂಡೇವ್ರಿ. ಪುದೀನ ಎಲ್ಲ ಸ್ವಚ್ಛ ಸೋಸಿ ಇಟ್ಕೊಂಡೇವ್ರಿ, ಎಲೆ ಎಲ್ಲ ತೆಗೆದ. ಆಮೇಲೆ ಒಂದು ಅರ್ಧ ಹೋಳ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಗಟ್ಟಿ ಮಜ್ಜಿಗೆ ತೊಗೊಂಡಿದ್ದೀವಿ. ಒಂದು ಚಮಚ ಜೀರಿಗೆ, ಒಂದು 10-12 ಮೆಣಸಿನಕಾಳು, ಆಮೇಲೆ ಬೆಳ್ಳುಳ್ಳಿ ಹೆಸಳು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ತೊಗೊಂಡ ಈಗ ನಾವು ಅದನ್ನು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕಿ ಅದನ್ನು ನಾವು ಬಿಸಿ ಮಾಡ್ಕೊಳಕತ್ತಿದ್ದೀವಿ ರೀ. ಈಗ ಜೀರಿಗೆ ಆದ ಕೂಡಲೇ ಮೆಣಸಿನಕಾಳು ಆದ ಕೂಡಲೇ ಮೆಣಸಿನಕಾಯಿ ಆದ ಕೂಡಲೇ ಪುದೀನ ಸೊಪ್ಪು ಆದ ಕೂಡಲೇ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೊಂಡ್ಬಿಡೋದ್ರಿ. ಹಿಂಗೆ ಬಾಡಿಸ್ಕೊಂತಂದ್ರೆ ಈ ಪುದೀನ ಸೊಪ್ಪಿಂದ ಏನು ಫ್ಲೇವರ್ ಐತಲ್ಲ, ಘಮ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ಈ ಪುದೀನ ಸೊಪ್ಪಿಂದನ ನಾ ಇವತ್ತೊಂದು ರೆಸಿಪಿ ಮಾಡೋರ್ದೀವಿ. ಪುದೀನ ಸೊಪ್ಪಿನ ತಂಬುಳಿ. ಈ ತಂಬುಳಿ ಬೇಸಿಗೆ ಕಾಲದೊಳಗೆ ನಮ್ಮ ಆರೋಗ್ಯಕ್ಕೆ ಮಸ್ತ್ ಅಂದ್ರೆ ಮಸ್ತ್ ತಂಪು ಕೊಡ್ತೈತಿ, ರುಚಿನೂ ಅಷ್ಟೇ ಇರ್ತೈತಿ. ನೀವು ಅದನ್ನು ಅನ್ನದ ಜೊತೆನೂ ಸವಿಬೋದು, ಇಲ್ಲ ಹಂಗನೂ ಕುಡಿಬೋದು. ಬೆಸ್ಟ್ ರೆಸಿಪಿ ಐತಿ. ಈಗ ನಾವು ಮಿಕ್ಸಿ ಜಾರ್ ಒಳಗೆ ಅದನ್ನೇನೆಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಶಿಫ್ಟ್ ಮಾಡಿಬಿಟ್ಟು ನೋಡ್ರಿ. ಶಿಫ್ಟ್ ಮಾಡಿ ನೈಸ್ ಮಾಡ್ಕೊಂಬಿಡೋದ್ರಿ. ಈಗ ಕೊಬ್ಬರಿ ಜೊತೆ ಈ ಪುದೀನ ಹಾಕಿ ತಂದ್ರೆ ಇದ್ರದ ರುಚಿ ಬೇರೆನೇ ಇರ್ತೈತಿ ರೀ. ಮಿಕ್ಸಿ ಒಳಗೆ ಗಿರ್ರ ಅನಿಸ್ಬಿಡೋದ್ರಿ. ಹೆಂಗಪ್ಪ ಅಂದ್ರೆ ಫುಲ್ ನೈಸ್ ಆಗ್ಬೇಕ್ರಿ. ಹಂಗೆ ನೈಸ್ ಆತಂದ್ರೆ ಈ ಪುದೀನ, ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಜೀರಿಗೆ ಇತ್ತಲ್ಲ ಮಸ್ತ್ ಅಂದ್ರೆ ಮಸ್ತ್ ನೈಸ್ ಆಕತಿ. ಹಿಂಗೆ ನೈಸ್ ಮಾಡ್ಕೊತಂದ್ರೆ ನೋಡ್ರಿ ಕಲರ್ ಅಷ್ಟು ಬೆಸ್ಟ್ ಬಂದೈತಿದ. ಹಿಂಗೆ ಬಂತಂದ್ರೆ ಪರ್ಫೆಕ್ಟ್ ಆಕತಿ. ಈಗ ನಾವು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದೈತ್ರಿ. ಒಗ್ಗರಣೆಗೆ 1-2 ಚಮಚ ನಾವು ಎಣ್ಣೆ ಹಾಕಕತ್ತಿದ್ದೀವಿ. ನೀವು ಎಣ್ಣೆನೂ ಹಾಕ್ಬೋದು, ಇಲ್ಲ ತುಪ್ಪನೂ ಹಾಕ್ಬೋದು. ರುಚಿ ಎರಡೂ ಮಸ್ತ್ ಕೊಡ್ತಾವೆ. ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕಾತಂದ್ರೆ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಬೇಕ್ರಿ. ಈಗ ಎಣ್ಣೆ ಕಾದೈತಿ, ಅದಕ್ಕೆ ನಾವು ಸಾಸಿವೆ ಹಾಕಾಕತ್ತಿದ್ದೀವಿ ನೋಡ್ರಿ. ಸಾಸಿವೆ ಚಟಪಟ ಅಂದ ಕೂಡಲೇ ಅದಕ್ಕೆ ಇನ್ನೂ 1-2 ಪದಾರ್ಥ ಬರ್ತಾವೆ. ಅವನ್ನಷ್ಟು ಹಾಕಿಬಿಟ್ಟಂದ್ರೆ ನಮ್ಮದು ಒಗ್ಗರಣೆ ರೆಡಿ ಆಯ್ತು ರೀ. ಬ್ಯಾಡಗಿ ಮೆಣಸಿನ್ಕಾಯಿ ಆದ ಕೂಡಲೇ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹಿಂಗೆ ಬಾಡಿಸ್ಕೊಂಡ್ಬಿಡೋದು ನೋಡ್ರಿ. ಸ್ವಲ್ಪ ಈ ಕರಿಬೇವಿನ ಸೊಪ್ಪು ಐತಲ್ಲ ಕ್ರಿಸ್ಪಿ ಆಗ್ಬೇಕ್ರಿ. ಹಿಂಗೆ ಕ್ರಿಸ್ಪಿ ಆತಂದ್ರೆ ನಾವು ಮಾಡುವಂಥ ಈ ಒಗ್ಗರಣೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ನಾವು ಮಾಡ್ಕೊಂಡಿದ್ದೀವಲ್ಲ ಪುದೀನ ಸೊಪ್ಪಿಂದ ಅದನ್ನು ಮಜ್ಜಿಗೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾವು ಒಂದು ತಡ್ಕ ಹೊಡೆದ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ. ಹಿಂಗೆ ಮಿಕ್ಸ್ ಮಾಡಿರಂದ್ರೆ ಭಾಳ ಪರ್ಫೆಕ್ಟ್ ಬರ್ತೈತಿ. ನೀವು ಅನ್ನದ ಜೊತೆನೂ ತಿನ್ಬೋದು, ಇದನ್ನು ನೀವು ಹಂಗನೂ ಕುಡಿಬೋದು. ಹಂಗೆ ಕುಡಿಬೇಕಾದ್ರೆ ಈ ಮೆಣಸಿನ್ಕಾಯಿ ತೆಗೆದುಬಿಟ್ಟು ಕುಡಿದ್ರೆ ಭಾಳ ಬೆಸ್ಟ್ ಇರ್ತೈತಿ. ಈ ರೆಸಿಪಿ ನೋಡಿದ ಕೂಡಲೇ ನೀವು ಒಂದು ಸಲ ಟ್ರೈ ಮಾಡಿರಿ. ಎಲ್ಲರೂ ಮನೆಯೊಳಗೆ ಇಷ್ಟಪಟ್ಟು ತಿಂತಾರೆ. ಭಾಳ ಬೆಸ್ಟ್ ರೆಸಿಪಿ ಐತಿದ. ರುಚಿ ಎಂದೂ ಮರೆಯಂಗಿಲ್ಲ ರೀ. ಬೇಸಿಗೆ ಮುಗಿತನಕ ಇಂಥ ರೆಸಿಪಿಗಳು ನಮ್ಮಲ್ಲಿ ಬರ್ತಿರ್ತಾವೆ. ನೀವು ಮಾಡ್ತಾಯಿರಿ. ಹಿಂಗೆ ತಪ್ಪನಿಲ್ದ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.